ಯಾರು ಐಕ್ಯತೆಗೆ ವಿರುದ್ಧವಾದ ಕಾರ್ಯಗಳನ್ನು ಯಾರು ತೊಡಗಿಸ್ಕೊಳ್ತಾರೋ ಅಂಥವರ ಮೇಲೆ ಆ ದಯೆ ಹೋಗ್ಬಿಡುತ್ತೆ. ಸತ್ಯವೇದ ಗ್ರಂಥದಲ್ಲಿ ಯೋಶುವನ ಪುಸ್ತಕದ 7ನೇ ಅಧ್ಯಾಯಕ್ಕೆ ಬಂದರೆ ಇದು ಬಹಳ ಸ್ಪಷ್ಟವಾಗಿ ತಿಳಿಸೋದು, ಆಯ್ ಪಟ್ಟಣದ ವಿರುದ್ಧವಾಗಿ ಹೊರಟಂತ ಇಸ್ರಾಯೇಲ್ ಜನರು ತಲೆ ತಗ್ಗಿಸಿ ಓಡಿ ಬರಬೇಕಾಯಿತು. ಸೋಲುಂಟಾದಾಗ ಯೋಶುವನು ಹಿರಿಯರೆಲ್ಲರೂ ಕರ್ತನ ಮಂಜೂಷದ ಮುಂದೆ ಅಡ್ಡ ಬಿದ್ದು ದೇವರ ಸನ್ನಿಧಾನದಲ್ಲಿ ಮೊರೆ ಇಡ್ತಾರೆ. ದೇವರು ಹೇಳಿದ್ರು, ನಿಮ್ಮ ಒಳಗಡೆ ಒಬ್ಬನು ಪಾಪ ಮಾಡಿದ್ದಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಸಭೆಯಾಗಿ ನಾವು ಕೂಡು ಬರುವಾಗ ಮೇ ಬಿ ಇಟ್ ಈಸ್ ವೆರಿ ಸಿಂಪಲ್ ಥಿಂಗ್, ಸ್ಮಾಲ್ ಥಿಂಗ್ ವೇರ್ ವಿ ಆರ್ ನೆಗ್ಲೆಕ್ಟಿಂಗ್. ನಾವು ಎಲ್ಲಿ ಅದನ್ನು ತಾತ್ಸಾರ ಮಾಡ್ತೀವೋ ಅದು ನಮ್ಮ ಬಿಡುಗಡೆಗೆ, ಆಶೀರ್ವಾದಕ್ಕೆ ಅಡ್ಡಿಯಾಗಿರುತ್ತೆ.